ಅರೆ, ಅಪ್ಪ ಹಾಕೋಬೇಕಾಗಿರೋ ಹೊಸ ಬಟ್ಟೆಗಳು ಇಲ್ಲೇ ಇದೆಯಲ್ಲ. ಇನ್ನ ರೆಡಿ ಆಗ್ಲಿಲ್ವಾ? ಈಗ್ಲೇ ಲೇಟ್ ಆಗ್ಬಿಟ್ಟಿದ್ಯಲ್ಲ. ದೊಡ್ಡಮ್ಮ, ನಾನ್ ಕೊಟ್ಬರ್ತೀನಿ ದೊಡ್ಡಮ್ಮ. ಆದ್ಯಾ, ನಾನ್ ಕೊಡ್ತೀನಿ. ಅವ್ರಪ್ಪನ್ಗೆ ನೀನ್ ಯಾಕೆ ಕೊಡ್ತೀಯಾ? ಯಾರ್ ಕೊಟ್ರೆ ಏನಂತೆ ಅತ್ತೆ? ಅವ್ರವ್ರ ಅಪ್ಪಂದಿರ್ಗೆ ಅವ್ರವ್ರೇ ಸೇವೆ ಮಾಡ್ಕೋತಾರೆ ಬಿಡು. ಅವಳ ತಂದೆನೇ ಅಲ್ವಾ, ನೀನ್ ಆದ್ಯನ್ ಕರ್ಕೊಂಡು ಹೋಗು. ಹೋಗು. ದೊಡ್ಡಮ್ಮ, ಇದನ್ನ ಕೊಟ್ಟು ಬೇಗ ರೆಡಿ ಆಗಿ ಅಂತ ಹೇಳಿ ಬರ್ತೀನಿ. ಸರಿ, ಹೋಗು. ಅಮ್ಮ, ನಾನು ಈಗಲೇ ಬರ್ತೀನಿ. ಕಿಶೋರ್ ಭಾವನವರಿಗೆ ಪ್ರಜ್ಞೆ ಬರೋ ಮುಂಚೆನೆ ಮದುವೆ ಮುಗಿಬೇಕು. ಮಾವ, ಆದ್ಯಾ, ತಡೀರಿ. ಅಮ್ಮ, ಆದ್ಯಾ, ಎಲ್ಲಿಗಮ್ಮ ಹೋಗ್ತಾ ಇದೀಯಾ? ಡ್ಯಾಡಿಗೆ ಈ ಡ್ರೆಸ್ ಕೊಡೋಣ ಅಂತ. ಅಯ್ಯಯ್ಯಯ್ಯೋ, ಅದಕ್ ನೀನ್ಯಾಕಮ್ಮ ಹೋಗ್ತಾ ಇದೀಯಾ? ನಾನ್ ಹೋಗ್ ಕೊಡ್ತೀನಲ್ಲ. ನನ್ ಕೈ ಕೊಡು ಕೊಡು. ನಿಮಗೆ ಯಾಕ್ರಿ ಆ ಕೆಲ್ಸ? ಏನ್ ಹಂಗಂತ್ಯಾ? ಬೀಗ್ರನ್ನ ಜೊತೆಲಿದ್ದು ಮರ್ಯಾದೆಯಿಂದ ಕರ್ಕೊಂಡ್ ಬರ್ಬೇಕು ತಾನೆ. ಇವಳು ಬೇರೆ. ಕರ್ಕೊಂಡ್ ಬನ್ನಿ. ಮಿತಿ ಮೀರಿದ ಪ್ರೀತಿ ಒಳ್ಳೇದಲ್ಲ. ಮಾವ, ನಿಮ್ಗೆ ಅತ್ತೆ ಬಗ್ಗೆ ಗೊತ್ತಿದೆ ಅಲ್ವಾ? ನೀವ್ ತಗೊಂಡು ಹೋಗಿ. ನಾನು ಹೋಗ್ತೀನಿ. ಆದ್ಯ ಕೊಡ್ತೀನಿ ಅಂತಿದ್ದಾಳಲ್ಲ, ಅವಳು ಕೊಡಿ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಕೆಲಸ ಮಾಡಕ್ ಬಿಡು. ಮಾವ, ನೀವ್ ಹೋಗಿ. ಹೋಗ್ತೀನಮ್ಮ. ಅದ್ ಹಾಗಲ್ಲ ರೀ. ಆದ್ಯಾ, ನಾವ್ ಮಂಟಪದ ಹತ್ರ ಹೋಗೋಣ ಬಾ. ಪೂಜೆ ಮಾಡ್ಬೇಕಲ್ವಾ? ಮತ್ತೆ ಡ್ಯಾಡಿ? ಕಿಶೋರ್ ಚಿಕ್ಕಪ್ಪ ಬಂದ್ಬಿಡ್ತಾರೆ. ಬಾ. ಆದ್ಯ ತಗೊಂಡ್ ಹೋಗ್ತಾ ಇದ್ದಿದ್ದನ್ನ ಇವ್ರು ಯಾಕೆ ತಗೊಂಡ್ ಹೋದ್ರು? ನಮ್ರಾಜಿ ಯಾಕೆ ತಡೀತಿದ್ದಾಳೆ? ಅಷ್ಟಕ್ಕೂ ಏನ್ ನಡೀತಾ ಇದೆ ಅಂತ ತಿಳ್ಕೋಬೇಕು.